ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಸಾರಿ ಕುಚ್ಚು ಹಾಕ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾರಾದರೂ ಫಸ್ಟ್ ಟೈಮ್ ಸಾರಿ ಕುಚ್ಚು ಟ್ರೈ ಮಾಡಬೇಕು ಅಂದ್ಕೊಂಡಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ. ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಎಷ್ಟು ಬೇಗ ಕಟ್ಕೋಬೋದು ಅಂತ ಟ್ರೈ ಮಾಡಿ ನೋಡಿ. ಇದಕ್ಕೆ ನೀವು ಸೀರೆ ಆದರೂ ತೊಗೋಬೋದು. ಇದಕ್ಕೆ ನಾನು ಲೆಹೆಂಗಾ ತೊಗೊಳ್ತಾ ಇದ್ದೀನಿ. ಇದು ಆರ್ಡ್ರ್ ಬಂದಿರೋ ಲೆಹೆಂಗಾ. ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ಸ್ ತೊಗೊಳ್ತಾ ಇದ್ದೀನಿ. ಇದು ಡಬಲ್ ಕಲರಲ್ಲಿದೆ ಲೆಹೆಂಗಾ, ಅದರಿಂದ ಇದಕ್ಕೆ ಮ್ಯಾಚಿಂಗ್ 2 ಕಲರ್ಸಲ್ಲಿ ತೊಗೊಂಡಿದ್ದೀನಿ. ಒಂದು ಸಿಲ್ವರ್ ಥ್ರೆಡ್ಡು ಆ್ಯಂಡ್ ಒಂದು ಗೋಲ್ಡ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ಜರಿ ಥ್ರೆಡ್ಡು. ಇದನ್ನು ನಾವು ನಾಟ್ ಹಾಕಲಿಕ್ಕೆ, ಗಂಟು ಹಾಕಲಿಕ್ಕೆ ಯೂಸ್ ಮಾಡ್ತೇವೆ. ಆ್ಯಂಡ್ ಇಲ್ಲಿ ನೀಡಲ್ಸ್ ತೊಗೊಂಡಿದ್ದೀನಿ. 50ರಿಂದ 60 ಎಳೆ 100 ಎಳೆ ದಾರಗಳು ಅದರಲ್ಲಿ ಸೇರಬೇಕು, ಅಷ್ಟು ದೊಡ್ಡದಾಗಿರಬೇಕು ಅಂತ ನೀಡಲ್ಸು. ಆ್ಯಂಡ್ 1 ಕ್ರೋಶಾ ತೊಗೊಂಡಿದ್ದೀನಿ, 1 ಕಟ್ಟರ್, ಸ್ಮಾಲ್ ಸೈಜು, ಇನ್ನೊಂದು ನೀಡಲ್. ಮಕ್ಕಳದು ಎಕ್ಸಾಮ್ ಪ್ಯಾಡ್ ಆಗಲಿ, ಇಲ್ಲಾಂದರೆ ಈ ಥರ ಒಂದು ಬೋರ್ಡ್ ತೊಗೋಬೇಕು, ಫೆವಿಕಲ್. ಈಗ ಒಂದು ಎಕ್ಸಾಮ್ ಪ್ಯಾಡ್ಗೆ ಅಥವಾ ಈ ಥರದೊಂದು ಬೋರ್ಡಿಗೆ 60 ಎಳೆ ದಾರನ ಸುತ್ಕೊಂಡಿದ್ದೀನಿ. ಈ ಥರ ಸುತ್ತಕೊಂಡು ಗಂಟು ಹಾಕಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಟೈಟಾಗಿ ಒಂದೇ ಸೈಡು ಟೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಒಂದೇ ಒಂದು ಥ್ರೆಡ್ ಕೂಡ ಹೊರಗಡೆ ಹೋಗೋಕ್ಕೆ ಬಿಡಬಾರ್ದು, ಅಷ್ಟು ಟೈಟಾಗಿಟ್ಟು ಕಟ್ ಮಾಡ್ಕೋಬೇಕು. ಈಗ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡ್ಕೋಬೇಕು ಅಂತ. ಒಂದು ಸೈಡ್ ಮಾತ್ರ ನೀವು ಟೈಟಾಗಿ ಇಟ್ಕೊಂಡ್ರೆ ಸಾಕು, ಇನ್ನೊಂದು ಸೈಡು ಫ್ರೀಯಾಗಿ ಬಿಟ್ಟರು ಏನೂ ಆಗೋದಿಲ್ಲ. ಬಟ್ ಒಂದು ಸೈಡ್ ಮಾತ್ರ ನೀವು ಫೆವಿಕಲ್ ಹಾಕಿ ಒಣಗೋವರೆಗೂ ಟೈಟಾಗೇ ಇಟ್ಕೊಂಡಿರ್ಬೇಕಾಗತ್ತೆ. ನೀವು ವಿಡಿಯೋ ನೋಡಿ ಅದರಲ್ಲಿ ಹೇಗೆ ತೋರಿಸಿದ್ದೀನೋ ಹಾಗೆ ಮಾಡ್ಕೋಬೇಕು. ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ಬರೋ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ನೀವು ಫೆವಿಕಲ್ನ ಎರಡೂ ಸೈಡು ಹಾಕ್ಕೊಂಡು ಈ ಥರ ಥ್ರೆಡ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಅದು ತೇವ ಇರುವಾಗಲೇ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಡಲಲ್ಲಿ ಈಸಿಯಾಗಿ 60 ಎಳೆ ದಾರ ಬಂದುಬಿಡುತ್ತೆ. ನಿಮಗೆ ಒಂದೊಂದು ಥ್ರೆಡ್ಡು ಕೂಡ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ನಿಮಗೆ ಈ ಪ್ರೋಸೆಸ್ಸಿಂಗಲ್ಲಿ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ನಿಮಗೆ ಥ್ರೆಡ್ಡು ಎಲ್ಲೂ ವೇಸ್ಟ್ ಆಗೋದಿಲ್ಲ ನೀವು ಫೆವಿಕಲ್ ಹಾಕಿ ಈ ಥರ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ. ಈಗ ನಾನು ಇನ್ನೂ ಒಂದು ದಾರಕ್ಕೆ ಇದೇ ಥರ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸಲ ಫೆವಿಕಲ್ ಹಾಕಿ ಈ ಥರ ಮಾಡಿಕೊಂಡಾಗ ನಿಮಗೆ ಮತ್ತೆ ದಾರ ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ. ನೀವು ಫುಲ್ ಸ್ಯಾರಿ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಹಾಕೋವರೆಗೂ ನಿಮಗೆ ಹೀಗೆ ಇರುತ್ತೆ ಇದು. ಈಗ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಒಣಗೋದಕ್ಕೆ ಅಂತ ಸೈಡಿಗೆ ಇಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಣಗಿಸ್ಕೊಂಡ್ಮೇಲೆ ಇದನ್ನು ಮೀಡಿಯಮ್ ಹೀಟಲ್ಲಿ ಐರನ್ ಮಾಡ್ಕೋಬೇಕು ಥ್ರೆಡ್ನ. ನಿಮಗೆ ಥ್ರೆಡ್ ನೋಡ್ಬೋದು ಒಂಥರ ಕರ್ಲಿ ಆಗಿರುತ್ತೆ, ಸ್ಟ್ರೈಟಾಗಿ ಅನ್ನೋದು ಇರೋದಿಲ್ಲ. ನಿಮಗೆ ಆ ಥರ ಕರ್ಲಿ ಇದ್ದಾಗ ಅದು ನಿಮಗೆ ಕುಚ್ಚನ್ನ ನೀಟಾಗಿ ಹಾಕ್ಲಿಕ್ಕಾಗೋದಿಲ್ಲ. ಈ ಥರ ಐರನ್ ಮಾಡಿಕೊಂಡ್ರೆ ನೀವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದಾಗ ಹೇಗೆ ಸ್ಟ್ರೈಟಾಗಿರುತ್ತೆ ಆ ಥರ ಥ್ರೆಡ್ಡು ಹೀಗೆ ಸ್ಟ್ರೈಟಾಗೇ ಇರುತ್ತೆ. ನೀವು ಕಟ್ಟುವಾಗ ಹಾಕುವಾಗ ಈಸಿಯಾಗಿರುತ್ತೆ. ನಿಮಗೆ ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನಂದರೆ ನಿಮಗೆ ದಾರ ಕಟ್ಟೋದಿಲ್ಲ. ಸೊ ಇದರಿಂದ ನೀವು ಮೀಡಿಯಮ್ ಹೀಟಲ್ಲಿ ಐರನ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಇದು ಫೆವಿಕಲ್ ಹಾಕಿ ಮಾಡಿ ಏನು ಅಂಟಿಸಿದ್ದೆ ಅದು ನೀಟಾಗಿ ಒಣಗಿದೆ. ಇವಾಗ ಈ ಥ್ರೆಡ್ನ ನೀಡಲ್ಗೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾವು ಫೆವಿಕಲ್ ಯಾವ ಸೈಡ್ ಹಾಕಿರ್ತೀವಿ, ಯಾವ ಸೈಡಲ್ಲಿ ಈ ಥರ ಟೈಟಾಗಿ ಫ್ಲ್ಯಾಟಾಗಿ ಮಾಡಿಟ್ಟಿರ್ತೀವಿ ಅದನ್ನು ಜಸ್ಟ್ ಹೀಗೆ ನೀಡಲಲ್ಲಿ ಹಾಕಿದ್ರೆ ಆಗೋಯ್ತು, ಈಸಿಯಾಗಿ ಹೊಟ್ಟೋಗುತ್ತೆ. ನೀವು ಫೆವಿಕಲ್ ಹಾಕ್ಕೊಂಡ್ರೆ ನಿಮಗೆ 60 ಥ್ರೆಡ್ಸು ಏನು ನೀವು ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿರ್ತೀರ 60 ಥ್ರೆಡ್ಸು ಈಸಿಯಾಗಿ ನೀಡಲೊಳಗಡೆ ಹೊಟ್ಟೋಗುತ್ತೆ. ನೀವು ಸ್ಯಾರಿ ಫುಲ್ ಹಾಕೋವರೆಗೂ ಅದು ಹಾಗೆ ಇರುತ್ತೆ, ಒಂದು ಥ್ರೆಡ್ ಕೂಡ ಆಚೆ ಈಚೆ ಆಗೋದಿಲ್ಲ. ಈಗ ಸ್ಯಾರಿನ ನೀಟಾಗಿ ಈ ಥರ ಒಂದು ಸೋಫಾ ಅಥವಾ ದಿವಾನ ಅಥವಾ ನೆಲದ ಮೇಲೂ ಮಾಡ್ಬೋದು. ಹೀಗೆ ಅಗಲವಾಗಿ ಹಾಸ್ಕೊಂಡು 1 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಟೇಪ್ ಇಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಶಾರ್ಪ್ ಕ್ರೋಶಾ ಸಿಗುತ್ತೆ ನಿಮಗೆ. ಈ ಕ್ರೋಶಾದಲ್ಲಿ ಹೀಗೆ ಜಿಗ್ಜಾಗ್ ಆಗಿ ಸ್ವಲ್ಪ ಹಿಂದೆ ಜಿಗ್ಜಾಗ್ ಮಾಡಿರೋ ಸ್ವಲ್ಪ ಹಿಂದೆ ಈ ಥರ ಹೋಲ್ಸ್ ಮಾಡ್ಕೊಂಡು ಹೋಗಬೇಕು. ಮಾರ್ಕ್ ಎಲ್ಲಿ ಮಾಡಿರ್ತೀವೋ
ಅದ್ರ ಮೇಲೆ ಈ ಥರ ಹೋಲ್ಸ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಕ್ರೋಶ ಇಲ್ಲ ಅಂದರೆ ನೀವು ಯಾವ ನೀಡಲಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀರೋ ಅದೇ ನೀಡಲ್ನೇ ಒಂದು 3 to 4 ಟೈಮ್ಸ್ ಹೀಗೆ ಒಳಗಡೆಯಿಂದ ಮೇಲಕ್ಕೆ ಹೀಗೆ ಅಗಲವಾಗಿ ತೊಗೊಳ್ತಾ ಬಂದರೆ ನಿಮಗೆ ಅದು ಹೋಲ್ ದೊಡ್ಡದಾಗೋಗುತ್ತೆ. ಈಗ ಹೇಗೆ ನಾಟ್ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಈ ಸೂಜಿಯಿಂದ ಹೋಲ್ ಮಾಡಿಕೊಂಡಿದ್ದೆ, ಸೂಜಿಯಿಂದ ಹೀಗೆ ಹೋಲಿಂದ ದಾರ ತೆಗಿತಾ ಇದ್ದೀನಿ ಹೊರಗಡೆಗೆ. ನಾನು ಕೆಳಗಡೆಯಿಂದ ಹಾಕಿ ಮೇಲೆ ದಾರ ತೆಗಿತಾ ಇದ್ದೀನಿ. ನೋಡ್ಬೋದು ವಿಡಿಯೋದಲ್ಲಿ ತೋರಿಸಿರೋ ಥರ ನೀವು ದಾರಾನ ನೀಟಾಗಿ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ನೀಟಾಗಿ ಒಂದೇ ಸಮ ಫುಲ್ ಕೆಳಗಡೆವರೆಗೂ ತರಬೇಕು. ನೀವು ಮೇಲ್ಗಡೆ ಸ್ವಲ್ಪ ದಾರ ಬಿಟ್ಟು ಹಾಗೆ ಹೀಗೆ ಮಾಡಿದ್ರೆ ಕೆಳಗಡೆ ನೀಟಾಗಿ ಬರೋದಿಲ್ಲ, ಒಂದು ದಾರ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೀಟಾಗಿ ದಾರನ ತೊಗೊಂಡ್ಮೇಲೆ ನಿಮಗೆ ಎಷ್ಟು ಇಂಚಿಗೆ ಬೇಕೋ ಅಷ್ಟು ಇಂಚಿಗೆ ಈ ಥರ ಎಗೈನ್ ಮತ್ತೆ ಫ್ರಂಟಿಂದ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿದ್ಮೇಲೆ ನೀವು ಅದನ್ನು ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ನಾಟ್ ಹಾಕೋವರೆಗೂ ನೀವು ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈಗ ಒಂದು ಸ್ಮಾಲ್ ನೀಡಲ್ಗೆ ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಲೆಹೆಂಗಾದಲ್ಲಿ ಜರಿ ಥ್ರೆಡ್ ಇರೋದ್ರಿಂದ ಜರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸಿಲ್ವರ್ ಜರಿ ಥ್ರೆಡ್ಡು, ಇದು ನಾಟ್ ಹಾಕಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಈಗ ನಾನು ಅದನ್ನು ಮೇಲ್ಗಡೆಯಿಂದ ತಗೊಂಡು ಕೆಳಗಡೆ ಹಾಕಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರನೇ ಹಾಕ್ಕೋಬೇಕು. ಒಂದು ಸುತ್ತಿ ಈಗ ಇಲ್ಲಿ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ಅಲ್ಲಿವರೆಗೂ ನೀವು ಅದನ್ನು ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈಗ ಒಂದು ನಾಟ್ ಹಾಕಿದ್ಮೇಲೆ ಸೂಜಿ ಹತ್ರ ಟೈಟ್ ಮಾಡ್ಕೋಬಾರ್ದು, ನೀವು ಅಲ್ಲಿ ನಾಟ್ ಹತ್ರ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಮತ್ತೆ ಒಂದು ಸುತ್ಕೋತಾ ಇದ್ದೀನಿ, ಸುತ್ತಿ ಟೈಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 3 ರೋಲ್ಸ್ ಅಷ್ಟೇ ಮಾಡ್ಕೋತಾ ಇದ್ದೀನಿ, ಅಂದರೆ 3 ಸುತ್ತು ಅಷ್ಟೇ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ರೋಲ್ ಅಂದರೆ ಇನ್ನೊಂದು ಸುತ್ತಿ ಇಲ್ಲಿ ಒಂದು ಟೈಟ್ ನಾಟ್ ಹಾಕ್ಕೋತೀನಿ. ಟೈಟ್ ನಾಟ್ ಹಾಕ್ಕೊಂಡ್ಮೇಲೆ ಅದೇ ನಮಗೆ ನಾಟ್ ಅಲ್ಲೇ ದಾರ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಈಗ ಅದನ್ನು ಮತ್ತೆ ಮೇಲ್ಗಡೆಯಿಂದ ರಿವರ್ಸಲ್ಲಿ ಕೆಳಗಡೆಗೆ ಸೂಜಿನ ಹಿಂಗೆ ಪುಲ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡತ್ತೆ. ಅದು ಕೆಳಗಡೆ ತೊಗೊಂಡು ಆದಮೇಲೆ ಈಗ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ನೀವು ಇಲ್ಲಿ ಒಂದು ಕಟರ್ ಅಥವಾ ಸಿಸರ್ ಏನಾದರೂ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಆಲ್ರೆಡಿ ಫಸ್ಟೇ ಹಾಕ್ಕೊಂಡಿದ್ದೆ, ಅದೇ ಲೆಂತ್ಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲೆಹೆಂಗಾ ಆಗಿರೋದ್ರಿಂದ ಇಷ್ಟುದ್ದ ತೊಗೊಂಡಿದ್ದೀನಿ. ನಿಮಗೆ ಸ್ಯಾರೀಸ್ಗೆಲ್ಲ ಆದರೆ ಇಷ್ಟುದ್ದ ಬೇಕಾಗೋದಿಲ್ಲ. ಈಗ ಇನ್ನೂ ಕ್ಲೋಸಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಹಾಕಬೇಕು, ಹೇಗೆ ದಾರನ ತೊಗೋಬೇಕು ಅಂತ ನೋಡ್ಕೋಬೋದು ನೀವಿಲ್ಲಿ. ಈ ಥರ ದಾರ ಹಾಕಿದ್ಮೇಲೆ ಫೆವಿಕಲ್ ಹಾಕಿರೋದ್ರಿಂದ ಅಲ್ಲಿ ಸ್ವಲ್ಪ ಸ್ಟಕ್ ಆಗುತ್ತೆ. ನೀವು ಫೋರ್ಸಾಗಿ ಹೇಳಿದ್ರೆ ಬಟ್ಟೆ ಹರಿಯೋ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ದಾರ ಇಟ್ಕೊಂಡು ಹೇಳಿದ್ರೆ ನಿಮಗೆ ಈಸಿಯಾಗಿ ಬಂದುಬಿಡತ್ತೆ. ಈಗ ನೋಡ್ಬೋದು ವಿಡಿಯೋದಲ್ಲಿ ಈಗ ಮತ್ತೆ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಚೂರು ಥ್ರೆಡ್ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ನೀಟಾಗಿ ಪುಲ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಒಂದು 2 ಹಾಕೋವರೆಗೂ ನಿಮಗೆ ಕಷ್ಟ ಅನಿಸುತ್ತೆ, ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಅದಾದಮೇಲೆ ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಮತ್ತು ನೀವು ಫುಲ್ ಸ್ಯಾರಿನೂ ಹಾಕ್ಕೋಬೋದು. ನಿಮಗೆ ಎಲ್ಲೂ ಒಂದಿಷ್ಟು ಕೂಡ ಬೋರ್ ಅನಿಸಲ್ಲ. ಒಂದ್ಸಲ ಟ್ರೈ ಮಾಡಿದ್ಮೇಲೆ ನೀವು ಹೊರಗಡೆ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ. ಎಲ್ಲ ಸ್ಯಾರಿಗೂ ನೀವೇ ಹಾಕ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಅಷ್ಟು ಈಸಿಯಾಗಿರತ್ತೆ. ಈಗ ನೋಡ್ಬೋದು ಮತ್ತೆ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಈಗ ಫಸ್ಟ್ ಹೇಗೆ ತೋರಿಸಿದ್ನೋ ಅದೇ ಥರ ಮತ್ತೆ ನಾಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮೇಲೆಯಿಂದ ಥ್ರೆಡ್ ತೊಗೋತಾ ಇದ್ದೀನಿ, ಜರಿ ಥ್ರೆಡ್. ನಾನು ಸಿಲ್ವರ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಇದರಲ್ಲೆಲ್ಲೂ ನನಗೆ ಗೋಲ್ಡ್ ಮಿಕ್ಸ್ ಇಲ್ಲ, ಕಾಪರ್ ಮಿಕ್ಸ್ ಇದೆ ಪ್ಲಸ್ ಸಿಲ್ವರ್ ಮಿಕ್ಸ್ ಇದೆ. ಅದರಿಂದ ನಾನು ಇಲ್ಲಿ ಸಿಲ್ವರ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಥ್ರೆಡ್ ಹಾಕಿದ್ರೆ ಅಷ್ಟು ಲುಕ್ ಬರೋದಿಲ್ಲ. ನಿಮಗೆ ಸ್ಯಾರಿಯಲ್ಲಿ ಗೋಲ್ಡ್ ಇತ್ತು ಅಂದರೆ ನೀವು ಗೋಲ್ಡ್ ಥ್ರೆಡ್ ಯೂಸ್ ಮಾಡಿ. ನಾನಿಲ್ಲಿ ಮತ್ತೆ ಇದೇ ನಾಟ್ ಹಾಕೋ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ನೀವು ವಿಡಿಯೋ ನೋಡಿಕೊಂಡೆ ನಾನು ಒಂದು ಹೆಲ್ತ್ ಟಿಪ್ ಹೇಳ್ತಾ ಇದ್ದೀನಿ ಆ್ಯಂಡ್ ಪ್ಲಸ್ ಬ್ಯೂಟಿ ಟಿಪ್ ಕೂಡ. ಇದನ್ನು ನೀವು ಫಾಲೋ ಮಾಡ್ಬೋದು. ಯಾರಾದರೂ ನೀವು ಸಿವಿಯರಾಗಿ ಹೇರ್ ಫಾಲ್ ಆಗ್ತಿದೆ ಅಂದರೆ ಮನೆಯಲ್ಲಿ ಹೋಮ್ ರೆಮಿಡಿ ಮಾಡೋದನ್ನು ಫಸ್ಟ್ ಸ್ಟಾಪ್ ಮಾಡಿ. ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಇಶ್ಯೂಸ್
ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ನಿಮಗೆ ಹೇರ್ ಫಾಲ್ ಆಗ್ತಾನೆ ಬರುತ್ತೆ. ನೀವೇನೇ ಹೋಮ್ ರೆಮಿಡಿ ಮಾಡಿದ್ರೂ ಅದರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದೇ ಇಲ್ಲ. ಫಸ್ಟ್ ನಿಮಗೆ ಆ ಥರ ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅನ್ನೋದಾದರೆ ಆಮೇಲೆ ನಿಮಗೆ ಹೇರ್ ಫಾಲ್ ಯಾವ ರೀಸನ್ಗೆ ಆಗ್ತಿದೆ ಅಂತ ತಿಳ್ಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ನೀವು ಮನೇಲೇ ಮಾಡ್ಕೋಬೋದು. ಈಗ ನೋಡ್ಬೋದು, ನಾನು ನೀಡಲ್ನ ಮತ್ತೆ ಮೇಲ್ಗಡೆಯಿಂದ ಕೆಳಗಡೆಗೆ ತೊಗೊಂಡು ಈಗ ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಒಂದು ಸಲ ಮೇಲೆ ಕೆಳಗೆ ಆಗ್ಬೋದು. ನೀವು ಆ ಥರ ಆದಾಗ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡ್ಕೋಬೋದು, ಉದ್ದಕ್ಕೆ ಕಟ್ ಮಾಡ್ಕೋಬೋದು. ಆಮೇಲೆ ನೀವು ಎಲ್ಲ ಥ್ರೆಡ್ನ ಒಂದೇ ಮೆಷರ್ಮೆಂಟ್ಗೆ ಲಾಸ್ಟಲ್ಲಿ ಕಟ್ ಮಾಡ್ಕೋಬೋದು. ನಾನೀಗ ತೋರಿಸಿದ್ದೀನಿ. ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೆ. ಈಗ ಒಂದು ಕಲರ್ ಒಂದೊಂದು ಕಲರ್ ಅಂತ ಗ್ಯಾಪ್ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಸ್ಯಾರಿ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ಈ ದುಪ್ಪಟ್ಟ ಏನಿತ್ತು, ಈ ದುಪ್ಪಟ್ಟಾಗೆ ಫುಲ್ ಇದೇ ಥರ ಲೆಂತಿಯಾಗಿ ಹಾಕೋತಾ ಇದ್ದೀನಿ. ಈಗ ನಂದು ಒಂದು ಮೇಲೆ ಕೆಳಗಡೆ ಆಗಿದೆ. ಆ್ಯಕ್ಚುಲಿ ಆ ಥರ ಆಗೋದಿಲ್ಲ, ನಾನು ವಿಡಿಯೋಗೋಸ್ಕರನೇ ಆ ಥರ ಮೇಲೆ ಕೆಳಗೆ ಮಾಡಿದ್ದೀನಿ. ಈಗ ನೀವು ಪಕ್ಕದಲ್ಲಿ ಇಟ್ಟು ಅದು ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಒಂದೇ ಸಮಕ್ಕೆ ನೀವು ಕಟ್ ಮಾಡ್ಕೋಬೋದು. ಈಗ ನಾನು ಇದನ್ನು ಫುಲ್ ದುಪ್ಪಟ್ಟನ ಹಾಕ್ಕೊಂಡಿದ್ದೀನಿ. ಫುಲ್ ದುಪ್ಪಟ್ಟ ಹಾಕಿದ್ಮೇಲೆ ಈ ಥರ ಆಗಿದೆ ನೋಡ್ಬೋದು ವಿಡಿಯೋದಲ್ಲಿ. ಒಂದು ಮೇಲೆ ಕೆಳಗೆ ಆಗಿದೆ. ನಾನು ಈಗಲೇ ಇದನ್ನು ಕಟ್ ಮಾಡ್ಕೋತಾ ಇಲ್ಲ, ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟಾಗಿ ಪಾರ್ಟ್ 2 ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನೂ ಹಾಕ್ತೀನಿ, ನೀವು ನೋಡ್ಬೋದು. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.